ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗಿರುವಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ನಿಂದ ಹೊರಬಿದ್ದಿದೆ ಸ್ಫೋಟಕ ವರದಿ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲೂ ಕೂಡ ಹರಿದಾಡಿತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಒಂದಷ್ಟು ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದಂತಹ ವಿಡಿಯೋ ಸದ್ಯ ಬಯಲಾಗಿದೆ. ವಿಡಿಯೋಗಳು ಅಸಲಿ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯ ಸ್ಪಷ್ಟಪಡಿಸಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲ ವಿಡಿಯೋಗಳನ್ನ ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋಗಳು ಅಸಲಿ ಎಂಬುದು ಗೊತ್ತಾಗಿದೆ ಅನ್ನುವಂತಹ ವಿಚಾರ. ವಿಡಿಯೋದಲ್ಲಿನ ವ್ಯಕ್ತಿ ಯಾರು ಅಂತ ತನಿಖೆಯಿಂದ ಆ ಅಂಶ ಕೂಡ ಪತ್ತೆಯಾಗಬೇಕಾಗಿದೆ. ರಿಪಬ್ಲಿಕಾಣಗೆ ಖಚಿತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಹಜವಾಗಿ ಅವರದ್ದು ಎನ್ನಲಾಗಿರುವಂತಹ ಅಶ್ಲೀಲ ವಿಡಿಯೋಗಳು ಸದ್ಯ ಅವರದ್ದೇ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಸ್ಪಷ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈಗ ಅಶ್ಲೀಲ ವಿಡಿಯೋಗಳು ನೈಜ ಅನ್ನೋದು ಬೆಳಕಿಗೆ ಬಂದಿದೆ ರಿಪೋರ್ಟ್ನಿಂದ. ಆದರೆ ಅದರಲ್ಲಿರುವಂತಹ ವ್ಯಕ್ತಿ ಪ್ರಜ್ವಲನ್ನೇ ಅನ್ನೋದನ್ನ ಹೇಗೆ ಕನ್ಫರ್ಮ್ ಮಾಡಲಾಗುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಎಸ್ ಶ್ರುತಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಮಹತ್ವದ ಡೆವಲಪ್ಮೆಂಟ್ ಒಂದಾಗಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವಲ್ಲ, ಆ ವಿಡಿಯೋಗಳು ಎಲ್ಲವೂ ಕೂಡ ಅಸಲಿ ವಿಡಿಯೋ. ಈ ವಿಡಿಯೋವನ್ನ ಮಾರ್ಫಿಂಗ್ ಮಾಡಿಲ್ಲ, ಗ್ರಾಫಿಕ್ಸ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ ಅಂತ ಹೇಳಿ ಸದ್ಯ ಈಗ ಎಫ್ಎಸ್ಎಲ್ ದೃಢಪಡಿಸಿದೆ. ಈ ಮೂಲಕ ಈ ಕೇಸ್ನಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನೇ ಅವರು ಅಂತ ಎಲ್ಲೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಅದನ್ನ ಕನ್ಫರ್ಮ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿದೆ. ಸದ್ಯ ಈಗ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಈ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಈ ವಿಡಿಯೋ ಅಸಲಿ ಅನ್ನುವಂಥದ್ದು. ಆದ್ರೆ ಈಗ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮುಂದಿರುವಂಥದ್ದು. ಒಂದು, ಅದರ ವಿಡಿಯೋದಲ್ಲಿ ವ್ಯಕ್ತಿಯ ಮುಖ ಎಲ್ಲೂ ಕೂಡ ಕಾಣಿಸಿಲ್ಲ, ವಾಯ್ಸ್ ಕೇಳಿಸಿತ್ತು, ಆ ವಾಯ್ಸ್ ಅನ್ನ ಮ್ಯಾಚ್ ಮಾಡ್ತಾರೆ. ಹಾಗೆ ಅವರ ಮುಖ ಕೆಲವೊಂದು ಕಡೆ ಕಣ್ಣು ಕಾಣಿಸಿತ್ತು, ಆ ಕಣ್ಣನ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಇದು ಮ್ಯಾಚ್ ಆದ ನಂತರ ಇದು ಅವರದ್ದೇ ಅನ್ನುವಂಥದ್ದು ಕನ್ಫರ್ಮ್ ಆಗ್ಬೇಕಾಗಿರ್ಬೋದು. ಇನ್ನೊಂದು, ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತ ಸಂತ್ರಸ್ತೆಯರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಿ ಅವರಿಂದ ಕೂಡ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟಿದಾವೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸದ್ಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಕೂಡ ಈ ಒಂದು ಅಂಶವನ್ನ ಉಲ್ಲೇಖಿಸ್ತಾರೆ. ಈ ವಿಡಿಯೋಗಳು ಕನ್ಫರ್ಮ್ ಆಗಿದಾವೆ ಎನ್ನುವಂಥದ್ದನ್ನ ಉಲ್ಲೇಖಿಸಿ ಚಾರ್ಜ್ ಶೀಟ್ ಅನ್ನ ವರದಿ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೊಂದು ಸಾಕಷ್ಟು ಕಂಟಕ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತಹದ್ದು. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗಿರುವಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ನಿಂದ ಹೊರಬಿದ್ದಿದೆ ಸ್ಫೋಟಕ ವರದಿ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲೂ ಕೂಡ ಹರಿದಾಡಿತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಒಂದಷ್ಟು ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದಂತಹ ವಿಡಿಯೋ ಸದ್ಯ ಬಯಲಾಗಿದೆ. ವಿಡಿಯೋಗಳು ಅಸಲಿ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯ ಸ್ಪಷ್ಟಪಡಿಸಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲ ವಿಡಿಯೋಗಳನ್ನ ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋಗಳು ಅಸಲಿ ಎಂಬುದು ಗೊತ್ತಾಗಿದೆ ಅನ್ನುವಂತಹ ವಿಚಾರ. ವಿಡಿಯೋದಲ್ಲಿನ ವ್ಯಕ್ತಿ ಯಾರು ಅಂತ ತನಿಖೆಯಿಂದ ಆ ಅಂಶ ಕೂಡ ಪತ್ತೆಯಾಗಬೇಕಾಗಿದೆ. ರಿಪಬ್ಲಿಕಾಣಗೆ ಖಚಿತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಹಜವಾಗಿ ಅವರದ್ದು ಎನ್ನಲಾಗಿರುವಂತಹ ಅಶ್ಲೀಲ ವಿಡಿಯೋಗಳು ಸದ್ಯ ಅವರದ್ದೇ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಸ್ಪಷ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈಗ ಅಶ್ಲೀಲ ವಿಡಿಯೋಗಳು ನೈಜ ಅನ್ನೋದು ಬೆಳಕಿಗೆ ಬಂದಿದೆ ರಿಪೋರ್ಟ್ನಿಂದ. ಆದರೆ ಅದರಲ್ಲಿರುವಂತಹ ವ್ಯಕ್ತಿ ಪ್ರಜ್ವಲನ್ನೇ ಅನ್ನೋದನ್ನ ಹೇಗೆ ಕನ್ಫರ್ಮ್ ಮಾಡಲಾಗುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಎಸ್ ಶ್ರುತಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಮಹತ್ವದ ಡೆವಲಪ್ಮೆಂಟ್ ಒಂದಾಗಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವಲ್ಲ, ಆ ವಿಡಿಯೋಗಳು ಎಲ್ಲವೂ ಕೂಡ ಅಸಲಿ ವಿಡಿಯೋ. ಈ ವಿಡಿಯೋವನ್ನ ಮಾರ್ಫಿಂಗ್ ಮಾಡಿಲ್ಲ, ಗ್ರಾಫಿಕ್ಸ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ ಅಂತ ಹೇಳಿ ಸದ್ಯ ಈಗ ಎಫ್ಎಸ್ಎಲ್ ದೃಢಪಡಿಸಿದೆ. ಈ ಮೂಲಕ ಈ ಕೇಸ್ನಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನೇ ಅವರು ಅಂತ ಎಲ್ಲೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಅದನ್ನ ಕನ್ಫರ್ಮ್ ಮಾಡುವಂತ ಕೆಲಸವನ್ನ
ಅಧಿಕಾರಿಗಳು ಮಾಡಬೇಕಾಗಿದೆ. ಸದ್ಯ ಈಗ FSL ರಿಪೋರ್ಟ್ ನಲ್ಲಿ ಈ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಈ ವಿಡಿಯೋ ಅಸಲಿ ಅನ್ನುವಂಥದ್ದು. ಆದ್ರೆ ಈಗ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮುಂದಿರುವಂಥದ್ದು. ಒಂದು, ಅದರ ವಿಡಿಯೋದಲ್ಲಿ ವ್ಯಕ್ತಿಯ ಮುಖ ಎಲ್ಲೂ ಕೂಡ ಕಾಣಿಸಿಲ್ಲ, ವಾಯ್ಸ್ ಕೇಳಿಸಿತ್ತು, ಆ ವಾಯ್ಸ್ ಅನ್ನ ಮ್ಯಾಚ್ ಮಾಡ್ತಾರೆ. ಹಾಗೆ ಅವರ ಮುಖ ಕೆಲವೊಂದು ಕಡೆ ಕಣ್ಣು ಕಾಣಿಸಿತ್ತು, ಆ ಕಣ್ಣನ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಇದು ಮ್ಯಾಚ್ ಆದ ನಂತರ ಇದು ಅವರದ್ದೇ ಅನ್ನುವಂಥದ್ದು ಕನ್ಫರ್ಮ್ ಆಗ್ಬೇಕಾಗಿರ್ಬೋದು. ಇನ್ನೊಂದು, ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತ ಸಂತ್ರಸ್ತರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಿ ಅವರಿಂದ ಕೂಡ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇದಾವೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸದ್ಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಕೂಡ ಈ ಒಂದು ಅಂಶವನ್ನ ಉಲ್ಲೇಖಿಸ್ತಾರೆ. ಈ ವಿಡಿಯೋಗಳು ಕನ್ಫರ್ಮ್ ಆಗಿದಾವೆ ಎನ್ನುವಂಥದ್ದನ್ನ ಉಲ್ಲೇಖಿಸಿ ಚಾರ್ಜ್ ಶೀಟ್ ಅನ್ನ ವರದಿ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಏನಾದರೂ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೊಂದು ಸಾಕಷ್ಟು ಕಂಟಕ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತಹದ್ದು. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗಿರುವಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ನಿಂದ ಹೊರಬಿದ್ದಿದೆ ಸ್ಫೋಟಕ ವರದಿ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲೂ ಕೂಡ ಹರಿದಾಡಿತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಒಂದಷ್ಟು ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದಂತಹ ವಿಡಿಯೋ ಸದ್ಯ ಬಯಲಾಗಿದೆ. ವಿಡಿಯೋಗಳು ಅಸಲಿ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯ ಸ್ಪಷ್ಟಪಡಿಸಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲ ವಿಡಿಯೋಗಳನ್ನ FSLಗೆ ಕಳಿಸಿಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋಗಳು ಅಸಲಿ ಎಂಬುದು ಗೊತ್ತಾಗಿದೆ ಅನ್ನುವಂತಹ ವಿಚಾರ. ವಿಡಿಯೋದಲ್ಲಿನ ವ್ಯಕ್ತಿ ಯಾರು ಅಂತ ತನಿಖೆಯಿಂದ ಆ ಅಂಶ ಕೂಡ ಪತ್ತೆಯಾಗಬೇಕಾಗಿದೆ. ರಿಪಬ್ಲಿಕಾಣಗೆ ಖಚಿತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಹಜವಾಗಿ ಅವರದ್ದು ಎನ್ನಲಾಗಿರುವಂತಹ ಅಶ್ಲೀಲ ವಿಡಿಯೋಗಳು ಸದ್ಯ ಅವರದ್ದೇ ಅಂತ FSL ವರದಿಯಲ್ಲಿ ಸ್ಪಷ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈಗ ಅಶ್ಲೀಲ ವಿಡಿಯೋಗಳು ನೈಜ ಅನ್ನೋದು ಬೆಳಕಿಗೆ ಬಂದಿದೆ ರಿಪೋರ್ಟ್ನಿಂದ. ಆದರೆ ಅದರಲ್ಲಿರುವಂತಹ ವ್ಯಕ್ತಿ ಪ್ರಜ್ವಲನ್ನೇ ಅನ್ನೋದನ್ನ ಹೇಗೆ ಕನ್ಫರ್ಮ್ ಮಾಡಲಾಗುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಶ್ರುತಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಮಹತ್ವದ ಡೆವಲಪ್ಮೆಂಟ್ ಒಂದಾಗಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವಲ್ಲ, ಆ ವಿಡಿಯೋಗಳು ಎಲ್ಲವೂ ಕೂಡ ಅಸಲಿ ವಿಡಿಯೋ. ಈ ವಿಡಿಯೋವನ್ನ ಮಾರ್ಫಿಂಗ್ ಮಾಡಿಲ್ಲ, ಗ್ರಾಫಿಕ್ಸ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ ಅಂತ ಹೇಳಿ ಸದ್ಯ ಈಗ FSL ದೃಢಪಡಿಸಿದೆ. ಈ ಮೂಲಕ ಈ ಕೇಸ್ನಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನೇ ಅವರು ಅಂತ ಎಲ್ಲೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಅದನ್ನ ಕನ್ಫರ್ಮ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿದೆ. ಸದ್ಯ ಈಗ FSL ರಿಪೋರ್ಟ್ ನಲ್ಲಿ ಈ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಈ ವಿಡಿಯೋ ಅಸಲಿ ಅನ್ನುವಂಥದ್ದು. ಆದ್ರೆ ಈಗ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮುಂದಿರುವಂಥದ್ದು. ಒಂದು, ಅದರ ವಿಡಿಯೋದಲ್ಲಿ ವ್ಯಕ್ತಿಯ ಮುಖ ಎಲ್ಲೂ ಕೂಡ ಕಾಣಿಸಿಲ್ಲ, ವಾಯ್ಸ್ ಕೇಳಿಸಿತ್ತು, ಆ ವಾಯ್ಸ್ ಅನ್ನ ಮ್ಯಾಚ್ ಮಾಡ್ತಾರೆ. ಹಾಗೆ ಅವರ ಮುಖ ಕೆಲವೊಂದು ಕಡೆ ಕಣ್ಣು ಕಾಣಿಸಿತ್ತು, ಆ ಕಣ್ಣನ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಇದು ಮ್ಯಾಚ್ ಆದ ನಂತರ ಇದು ಅವರದ್ದೇ ಅನ್ನುವಂಥದ್ದು ಕನ್ಫರ್ಮ್ ಆಗ್ಬೇಕಾಗಿರ್ಬೋದು. ಇನ್ನೊಂದು, ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತ ಸಂತ್ರಸ್ತರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಿ ಅವರಿಂದ ಕೂಡ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇದಾವೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸದ್ಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಕೂಡ ಈ ಒಂದು ಅಂಶವನ್ನ ಉಲ್ಲೇಖಿಸ್ತಾರೆ. ಈ ವಿಡಿಯೋಗಳು ಕನ್ಫರ್ಮ್ ಆಗಿದಾವೆ ಎನ್ನುವಂಥದ್ದನ್ನ ಉಲ್ಲೇಖಿಸಿ ಚಾರ್ಜ್ ಶೀಟ್ ಅನ್ನ ವರದಿ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಏನಾದರೂ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೊಂದು ಸಾಕಷ್ಟು ಕಂಟಕ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತಹದ್ದು. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.